ಕನ್ನಡ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಸರ್ಕಾರ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ನಿಮ್ ಪ್ರಕಾರ ಶಾಲಾ ಕಾಲೇಜುಗಳಲ್ಲಿ ಕನ್ನಡದ ವಿಚಾರವಾಗಿ? ಸರ್, ಇವಾಗ ನಾನು ಅದೇ ಹೇಳಕ್ ಹೊರಟಿದ್ದೆ. ಏನಂತಂದ್ರೆ ಇವಾಗ ಜಾಸ್ತಿ ಎಲ್ಲ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಕನ್ನಡ ಬರಬೇಕು ಅಂತಂದ್ರೆ ಒಂದು ಜಾರಿ ಮಾಡಬೇಕು. ಅವರು ಕನ್ನಡ ಪುಸ್ತಕನ ಒಂದು ಬಿಡುಗಡೆ ಮಾಡಬೇಕು. ಒಂದು ಸೆಕ್ಷನ್ ಅಂದ್ರೆ ಅದಕ್ಕೆ ಅಂತಾನೆ ಒಂದು ಇದನ್ನ ಅಳವಡಿಸ್ಬೇಕು. ಒಂದು ಟೀಚರ್ ಆಗಿರ್ಬೋದು ಶಾಲೆಗಳಲ್ಲಿ ಕನ್ನಡ, ಫಸ್ಟ್ ಕನ್ನಡ, ಆಮೇಲೆ ಬೇರೆ ಭಾಷೆಗಳಿಗೆ ಆದ್ಯತೆ ಕೊಡಬೇಕು. ಶಾಲೆಗಳಾಗಲಿ ಮತ್ತೆ ಕಾಲೇಜ್ಗಳಲ್ಲಾಗಲಿ ಯಾವುದೇ ಇದ್ರೂ, ಯಾವುದೇ ಇಂಗ್ಲಿಷ್ ಎಂತ ದೊಡ್ಡ ಶಾಲೆಗಳು, ಖಾಸಗಿ ಶಾಲೆ ಯಾವುದೇ ಇದ್ರೂ ಫಸ್ಟ್ ಕನ್ನಡ ನಮ್ಮ ಮಾತೃಭಾಷೆನ ಟೀಚರ್ಸ್ಗಳು ಅವ್ರಿಗೆ ಹೇಳ್ಕೊಡ್ತಾ ಹೋಗ್ಬೇಕು. ಆವಾಗಲೇ ನಮ್ಮ ಕನ್ನಡ ಉಳಿಯೋದು ಸರ್. ಆಮೇಲೆ ಮೇಡಮ್, ಈಗ ನಿಮ್ಮ ಮುಂದಿನ 5 ವರ್ಷದ ಈ ಕಾರ್ಯಕ್ರಮದ ಬಗ್ಗೆ ಗುರಿಗಳು ಏನ್ ಇಟ್ಕೊಂಡಿದ್ದೀರಿ ಅದನ್ನ ಹೇಳ್ತಾ ಹೋಗ್ಬೋದಾ? ಖಂಡಿತ ಸರ್. ನನಗೆ ನೆಕ್ಸ್ಟು ಅಂತಂದ್ರೆ ನೋಡಿ ಸರ್, ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದೊಂದು ನನಗಿದೆ ಮನಸ್ಸಲ್ಲಿ ನೆಕ್ಸ್ಟು. ಆಮೇಲೆ ಡ್ರೈನೇಜ್ ವಾಟರು ಮತ್ತೆ ಕಾವೇರಿ ವಾಟರ್ ಎರಡೂ ಮಿಕ್ಸ್ ಆಗಿ ಜನಗಳಿಗೆ ತುಂಬಾ ಆರೋಗ್ಯ ಹಾಳಾಗ್ತಿದೆ. ಸೊ ಅದ್ರ ಬಗ್ಗೆ ನಾನು ಮುಂದೆ 5 ವರ್ಷದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈಗ ಪ್ಲಾಸ್ಟಿಕ್ ಅಭಿಯಾನ ಅಂತಂದ್ರೆ ನಿಜವಾಗ್ಲೂ ಅದನ್ನು ಪೂರ್ತಿಯಾಗಿ ನಾವು ಹೋಗ್ಲಾಡ್ಸಕ್ ಆಗದೆ ಇರ್ಬೋದು. ಆದ್ರೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ಫಸ್ಟ್ ನಮ್ಮ ಮನೆ, ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರಲ್ಲಿ ಪ್ಲಾಸ್ಟಿಕ್ನ ಜಾಸ್ತಿ ಬಳಸಬಾರ್ದು ಅಂತ ನಾವು ಅವ್ರಿಗೆ ಹೇಳ್ಕೊಡ್ತಾ ಹೋಗ್ಬೇಕು. ಅದಾದ್ಮೇಲೆ ಅದೇ ನಾವು ಅದು ತುಂಬಾನು ಹೋಗ್ಲಾಡಿಸ್ತೀವಿ ಅಂತ ನಾವು ಇದನ್ನ ಹೇಳಕ್ ಆಗಲ್ಲ ಸರ್. ಆಮೇಲೆ ಇವಾಗ ಡ್ರೈನೇಜ್ ವಾಟರ್ ಆಗಿರ್ಬೋದು, ಕುಡಿಯೋ ನೀರಿಗೆ ಮಿಕ್ಸ್ ಆಗಿ ಆರೋಗ್ಯ ಹಾಳಾಗುತ್ತಲ್ಲ, ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಸರ್ಕಾರಗಳಿಗೆ ನಾವು ಏನೊಂದು ಮನವಿಗಳು ಕೊಡ್ತಾ ಅದನ್ನ ಹತ್ತಿರದ MLAಗಳಾಗಿರ್ಬೋದು, ಕಾರ್ಪೊರೇಟರ್ ಯಾರು ಇರ್ತಾರೆ ಅವ್ರಗಳಿಗೆ ಸಂಬಂಧಪಟ್ಟದವ್ರಿಗೆ ಸ್ವಲ್ಪ ಅವ್ರಿಗೆ ಇದನ್ನೆಲ್ಲ ತಿಳಿಸ್ತಾ ಅವ್ರಿಗೂ ಇದನ್ನೆಲ್ಲ ಹೇಳ್ತಾ ಹೋದ್ರೆ ಅದ್ರ ಮುಂದೆ ಹೋರಾಟ ಮಾಡ್ಬೋದು. ಹೋರಾಟ ಅನ್ನೋದಕ್ಕಿಂತ 5 ವರ್ಷದಲ್ಲಿ ಇದನ್ನ ಮಾಡ್ಬೇಕು ಅಂತ ನನಗೆ ಇದೆ ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಕೇವಲ ಹಿಂಗಾಗಿದೆ ಅಂತಂದ್ರೆ ಕನ್ನಡವನ್ನ ಉಳಿಸಿ ಬೆಳೆಸಿ ಇದೆಲ್ಲ ಬರೀ ಬಾಯಿ ಮಾತಿಗೆ ಅಥವಾ ಯಾವುದೋ ಒಂದು ವೇದಿಕೆ ಮೇಲೆ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಇವತ್ತಿನ ಯುವ ಪೀಳಿಗೆಗೆ ಯಾವ ತರದ ಸಂದೇಶವನ್ನ ಕೊಡ್ತೀರಾ ನೀವು ಕನ್ನಡವನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ? ಸರ್, ಇವಾಗಿನ ಪೀಳಿಗೆಗೆ ನಿಮ್ಗೆ ಗೊತ್ತಿರ್ಬೋದು, ಕನ್ನಡ ಇವಾಗ ಮನೆಗಳಿಗೆ ಬಂದಿದ ತಕ್ಷಣ ತುಂಬಾ ದೊಡ್ಡ ಓದಿರೋರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಮನೆಗೆ ಬಂದಿದ ತಕ್ಷಣ ಕನ್ನಡದಲ್ಲಿ ಮಾತಾಡ್ಸಲ್ಲ ಮಕ್ಕಳಿಗೆ, ಇಂಗ್ಲೀಷಲ್ಲಿ ಮಾತಾಡಿಸ್ತಾರೆ. ಫಸ್ಟ್ ಅದನ್ನ ಬಿಟ್ಟು ಫಸ್ಟ್ ಬಂದಿದ ತಕ್ಷಣ ಮಕ್ಕಳಿಗೆ ಕನ್ನಡದಲ್ಲಿ ಅಂದ್ರೆ ಮಾತಾಡ್ತಾ ಹೋಗ್ಬೇಕು. ಆಮೇಲೆ ಸಮಾಜದಲ್ಲಿ ಜಾಸ್ತಿ ಸ್ಟೇಜ್ಗಳ ಮೇಲಾಗ್ಲಿ ನೀವು ಹೇಳಿದ್ರಿ ಅದರಲ್ಲೇ ಸೀಮಿತ ಆಗಿರಬಾರ್ದು. ನಮ್ಮ ಮನಸ್ಸಿಂದ ನಾವು ನಮ್ಮ ಭಾಷೆಗೆ, ನಮ್ಮ ನೆಲ ಜಲ ಭಾಷೆಗೆ ಫಸ್ಟ್ ಮೊದಲು ಪ್ರಾಮುಖ್ಯತೆ ಕೊಡಬೇಕು. ಬೇರೆದೆಲ್ಲ ಆಮೇಲೆ ಅನ್ನೋದು ಜನಗಳಿಗೆ ಮತ್ತೆ ಯುವ ಪೀಳಿಗೆಗೆ ನಾನು ಇದ್ರ ಮೂಲಕ ನಾನು ಅವ್ರಿಗೆ ಹೆಚ್ಚೆಚ್ಚಾಗಿ ಕನ್ನಡನ ಬೆಳೆಸಿ ಉಳಿಸಿ, ಬರೀ ಸ್ಟೇಜ್ಗಳ ಮೇಲೆ ಸೀಮಿತವಾಗಿರಬೇಡಿ, ಮನಸ್ಸಿನಲ್ಲಿ ಅಳವಡಿಸ್ಕೊಳ್ಳಿ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚೆಚ್ಚಾಗಿ ಕನ್ನಡವನ್ನ ಬಳಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮೇಡಮ್, ಈ ಭಾಷಾ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಭಾಷಾ ನೀತಿ ಬಗ್ಗೆ ನಾವೊಂದು ಮಧು ಬಂಗಾರಪ್ಪ ಅವ್ರಿಗೆ ಒಂದು ಇದನ್ನು ಕೊಟ್ಟಿದ್ವಿ. ಅವರು ಅದನ್ನ ನಿಜವಾಗ್ಲೂ ಜಾರಿಗೆ ತಂದಿದ್ದಾರೆ. ಅದು ಸಿದ್ದರಾಮಯ್ಯ ಅವರು ಸಹ ಹೇಳಿದ್ದಾರೆ. ಸರ್ಕಾರನೂ ಸಹ ಇದಕ್ಕೆ ಗಮನ ಕೊಡ್ತಾ ಇದೆ ಸರ್, ಮಾಡ್ತಾ ಇದ್ದಾರೆ ಸರ್ಕಾರನೂ ಸಹ. ಆದ್ರೂ ಇನ್ನೂ ಹೆಚ್ಚೆಚ್ಚಾಗಿ ಭಾಷಾ ನೀತಿ ಬಗ್ಗೆ ಅವರು ಗಮನ ಕೊಟ್ಟು ಮಾಡಬೇಕು ಅಂತ ನನ್ಗನ್ಸುತ್ತೆ. ಆಮೇಲೆ ಇನ್ನೊಂದು ಪರ್ಸನಲ್ ವಿಚಾರ ಅಂತಂದ್ರೆ, ಈಗ ನೀವು ಈ ಹೋರಾಟಗಳನ್ನು ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಅಥವಾ ಸಮಾಜದ ಕಡೆಯಿಂದ ನಿಮ್ಮ ಈ ಹೋರಾಟಗಳಿಗೆ ಬೆಂಬಲ ಹೇಗೆ ಸಿಗ್ತಾ ಇತ್ತು ನಿಮ್ಗೆ? ನಾನು ಚಿಕ್ಕವಳಿರ್ಬೇಕಾದ್ರೆ ಶಾಲೆನಲ್ಲಿ ಟೀಚರ್ ಕೇಳೋರು, ಮಕ್ಕಳ ನೀವು ಎಲ್ಲರೂ ಏನಾಗ್ತೀರಾ ಅಂತ ಕೇಳ್ತಾ ಇದ್ರು. ಅವಾಗೆಲ್ಲ ನನ್ನ ಸ್ನೇಹಿತರೆಲ್ಲ ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ನಾನು ಪೊಲೀಸ್ ಆಗ್ಬೇಕು ಅಂದ್ರೆ ನಾನು ಒಬ್ಬಳು ಮಾತ್ರ ಕೈ ಎತ್ಬಿಟ್ಟು ನಾನು ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಆವಾಗ ಇದಕ್ಕೆ ಮುಖ್ಯವಾಗಿ ನನ್ನ ತಂದೆ ಸಹ ಯಾರೇ ಒಬ್ರು ಕಷ್ಟ ಅಂತ ಮನೆಗೆ ಬಂದ್ರೆ ಅವ್ರು ಊಟ ಮಾಡ್ತಾ ಇರ್ತಾ ಇದ್ರು. ಅಂದ್ರೆ ನಾವು ತುಂಬಾ ಹಳ್ಳಿನಲ್ಲಿ ಇದ್ದಿದ್ದು, ಅಂದ್ರೆ ಮೈಸೂರಿನಲ್ಲಿ ಹುಟ್ಟಿ ಹಳ್ಳಿನಲ್ಲಿ ತಂದೆ ಮನೆಯಲ್ಲಿ ಬಂದಾಗ ಅದು ಏನಾಗ್ತಿತ್ತು ಅಂತಂದ್ರೆ, ಅದು ಜಗ್ಲಿ ಅಂತಾರೆ, ಗೊತ್ತಿರ್ಬೋದು ಹಳ್ಳಿಗಳ ಕಡೆ. ಅಲ್ಲಿ ಊಟ ಮಾಡ್ತಾ ಕೂತಿರೋರು ರಸ್ತೆನಲ್ಲಿ ಯಾರಾದ್ರೂ ಹೋದ್ರೆ ನಮ್ಮಪ್ಪಗೆ ವೆಂಕಟೇಗೌಡ ಅಂತ ಕರೆದ್ರೆ ನಮ್ಮಪ್ಪ ಹೇಳೋರು, ಊಟ ಮಾಡಿಲ್ವಾ ಬನ್ನಿ ಅಂದ್ಬಿಟ್ಟು ಆ ತಟ್ಟೆನ ತಗೊಂಡು ಅವ್ರಿಗೆ ಹೋಗಿ ಕೊಡೋರು. ನಾವು ಅವರನ್ನ ನೋಡ್ಕೊಂಡು ಬೆಳ್ದಿರೋರು.
ನಾವು ಅಂದ್ರೆ ಸಮಾಜ ಸೇವೆ ಹೇಗ್ ಮಾಡ್ಬೇಕು, ಕಷ್ಟದಲ್ಲಿರೋರಿಗೆ ನಾವು ನೆರವಾಗಬೇಕು ಅನ್ನೋದನ್ನ ನಾನು ನನ್ನ ತಂದೆಯಿಂದ ಕಲ್ತ್ಕೊಂಡಿದ್ದೀನಿ ಸರ್. ಫ್ಯಾಮಿಲಿ ಅಂದ್ರೆ ನನ್ನ ತಂದೆ ಮುಖ್ಯವಾಗಿ, ನನ್ನ ಗುರುಗಳು ಇಬ್ರು ಇದ್ದಾರೆ. ಅಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಯಾವಾಗ್ಲೂ ಹೇಳ್ತಾರೆ. ನನಗೆ ಇಬ್ರು ಗುರು ಇದ್ದಾರೆ, ಇಬ್ರು ಕಣ್ತರ. ಸಂದರ್ಭ ಬಂದಾಗ ನಿಜವಾಗ್ಲೂ ಅವ್ರಿಗೆ ನಾನು ಸ್ಟೇಜ್ ಮೇಲೆ ಕರ್ಕೊಬರ್ಬೇಕು, ಯಾವ್ದಾದ್ರು ಒಂದು ದೊಡ್ಡ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಅವರು ನನಗೆ ಸಪೋರ್ಟ್ ಮಾಡಿರೋದಾಗಿ, ನಂಗೆ ಬೆಂಬಲ ನೀಡಿರೋದ್ರ ಬಗ್ಗೆ ಆಗ್ಲಿ ನಾನು ಹೇಳ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಅಂತ ಒಂದು ಅವಕಾಶ ನನಗೆ ಆದಷ್ಟು ಬೇಗ ಸಿಗ್ಲಿ ಅಂತ ನಾನು ಕೇಳ್ತೀನಿ ಸರ್. ಆಮೇಲೆ ಮೇಡಮ್, ಯುವ ಪೀಳಿಗೆಯಲ್ಲಿ ಕನ್ನಡದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇರೋದಕ್ಕೆ ನಿಮ್ ಪ್ರಕಾರ ರೀಸನ್ ಏನಿರ್ಬೋದು, ಏನ್ ಕಾರಣಗಳಿರ್ಬೋದು? ಸರ್ ನಾನು ಅದೇ ಅವಾಗ್ಲೇನೆ ಹೇಳಿದೆ, ಹೊರ ರಾಜ್ಯಗಳಲ್ಲಿ ಜನಗಳು ಇಲ್ಲಿ ಜಾಸ್ತಿ ಬರೋದ್ರಿಂದ ನೋಡಿ ನಮ್ಮ ಜನ ಜಾಸ್ತಿ ಕಮ್ಮಿ ಆಗ್ತಿದ್ದಾರೆ ಇಲ್ಲಿ. ಯಾಕೆಂದ್ರೆ ಅವ್ರು ಬಂದು ಇಲ್ಲಿ ಹಿಂದಿ ಮಾತಾಡೋದ್ರಿಂದ ನಮ್ಮ ಕನ್ನಡ ಭಾಷೆ ಕಡಿಮೆ ಆಗ್ತಿದೆ. ಯುವ ಪೀಳಿಗೆ ಅದ್ರಿಂದನೇ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಈಗ ರಾಜ್ಯದವರ ಬಂದಾಗ ಅವ್ರು ನಮ್ಮ ಹತ್ರ ಹಿಂದಿನಲ್ಲಿ ಮಾತಾಡ್ತಾ ಇರ್ತಾರೆ ಅಂತಂದ್ರೆ ಪಾಪ ನಮ್ಮವ್ರಿಗೆ ಹಿಂದಿ ಗೊತ್ತಿರಲ್ಲ, ಕನ್ನಡ ಒಂದೇ ಗೊತ್ತಿರುತ್ತೆ. ಆದ ಕಾರಣ ಅವರು ಅದನ್ನ ಕಲೀಲೇಬೇಕಾಗಿರುತ್ತೆ, ಅವ್ರ ಜೊತೆನಲ್ಲಿ ಇದ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಯುವ ಪೀಳಿಗೆಗೆ ಏನ್ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ಯಾರೇ ಹೊರ ರಾಜ್ಯದವ್ರು ಬಂದ್ರು ನೀವು ಕನ್ನಡದಲ್ಲೇ ಮಾತಾಡಿ.